ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ಬೆಳಗ್ಗೆ ನಾನು ಬ್ಲಾಗ್ ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ತುಂಬಾ ಜನ ರಿಕ್ವೆಸ್ಟ್ ಮಾಡಿ ಕೇಳ್ಕೊಂಡಿದ್ದಂತಹ ವಿಡಿಯೋ, ನಿಮ್ಮ ಬಾಣಂತನ ರೊಟೀನ್ ಹೇಗ್ ನಡೀತಾ ಇದೆ ತೋರಿಸಿ ಮೇಡಮ್ ಅಂತ. ಸೊ ಹಂಗಾಗಿ ಇವತ್ತು ಆಫ್ಟರ್ ಡೆಲಿವರಿ ನನ್ನ ಬಾಣಂತನ ರೊಟೀನ್ ಹೇಗಿದೆ ಅಂತ ತೋರ್ಸೋದಕ್ಕೆ ಅಂದ್ಬಿಟ್ಟು ಬ್ಲಾಗ್ ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನಾನು ಮಾರ್ನಿಂಗ್ ಬೇಗ ಏನು ಎದ್ದೇಳೋದಿಲ್ಲ, ಆಲ್ಮೋಸ್ಟ್ ಒಂದು 8:30 ಪೆಕ್ಕುಮ್ಮ ಸ್ಕೂಲ್ಗೆ ಹೋಗಾದ್ಮೇಲೆ ಕೆಲವೊಂದ್ಸತಿ ಎದ್ದೇಳ್ತೀನಿ, ಇಲ್ಲ ಅಂತಂದ್ರೆ ಅವಳು ಇನ್ನೇನು ಹೊರಟಿರ್ತಾಳೆ. ಸೊ ಆ ಟೈಮಲ್ಲಿ ಎದ್ದೇಳ್ತೀನಿ, ಬಿಕಾಸ್ ಕೆಲವೊಂದು ದಿವಸ ಪಾಪು ರಾತ್ರಿ ಎಲ್ಲ ನಿದ್ದೆ ಕೊಟ್ಟಿರಲ್ಲ. ಸೊ ಹಂಗಾಗಿ ಸ್ವಲ್ಪ ಲೇಟ್ ಆಗಿನೇ ಎದ್ದೇಳ್ತೀನಿ. ಬೆಳಗ್ಗೆ ಎದ್ದ ತಕ್ಷಣ ಒಂದು ದೊಡ್ಡ ಗ್ಲಾಸ್ ಅಲ್ಲಿ ಬಿಸಿನೀರ್ನ ಕೊಡ್ತಾರೆ, ಅದೇ ಫಸ್ಟ್ ನನಗೆ. ಸೊ ನಾನು ಬ್ರಷ್ ಮಾಡ್ಬಿಟ್ಟು ಒಂದು ದೊಡ್ಡ ಗ್ಲಾಸ್ ಅಲ್ಲಿ ಬಿಸಿನೀರ್ನ ಕುಡಿತೀನಿ, ಬಿಕಾಸ್ ಕಾನ್ಸ್ಟಿಪೇಷನ್ ಅದರಿಂದ ಬರಲ್ಲ ನಮ್ಗೆ. ಆಲ್ಮೋಸ್ಟ್ ಬಾಣಂತನದಲ್ಲಿ ಎಲ್ಲಾ ಬಾಣಂತಿರ್ಗೂ ಬರೋಂತ ಕಾಮನ್ ಪ್ರಾಬ್ಲಮ್ ಅಂದ್ರೆ ಕಾನ್ಸ್ಟಿಪೇಷನ್. ಸೊ ನಾವು ಖಾಲಿ ಹೊಟ್ಟೆಲಿ ನಮ್ಗೆ ಸುಡೋ ಅಂತ ಒಂದು ಗ್ಲಾಸ್ ನೀರ್ನ ಕುಡಿಯೋದ್ರಿಂದ ಈ ಪ್ರಾಬ್ಲಮ್ ರಿಸಾಲ್ವ್ ಆಗಿ ಹೋಗ್ಬಿಡತ್ತೆ. ಸೊ ಖಾಲಿ ಹೊಟ್ಟೆಲಿ ಒಂದು ಗ್ಲಾಸ್ ಫುಲ್ ನೀರ್ ಕುಡಿದು ಆದ್ಮೇಲೆ ನನ್ಗೆ ಒಂದು ಫುಲ್ ದೊಡ್ಡ ಗ್ಲಾಸ್ ಅಲ್ಲಿ ಹಾಲು ಕೊಡ್ತಾರೆ. ಇದು ಬೆಲ್ಲ ಹಾಕಿರೋ ಹಾಲು, ಅದ್ರ ಜೊತೆಗೆ 2 ರಸ್ಕು. ಸೊ ಇದೇ ನನ್ನ ಮಾರ್ನಿಂಗ್ ತಿಂಡಿ. ಇದ್ರ ಜೊತೆ ಇನ್ನೇನು ಕೊಡಲ್ಲ ತಿಂಡಿನ. ಅಂಡ್ ಇವಾಗ ಇಷ್ಟೇ ಸಾಕು ಅನ್ಸುತ್ತೆ, ಬಿಕಾಸ್ ನಾವು ಹೊಟ್ಟೆಗೆ ಬೆಲ್ಟ್ ಮತ್ತೆ ಬಟ್ಟೆನ ಕಟ್ಕೊಳ್ಳೋದ್ರಿಂದ ಇಷ್ಟು ತಿಂದ್ರೇನೆ ನಮ್ಗೆ ಹೊಟ್ಟೆ ತುಂಬೋಗಿದೆ ಅಂತ ಅನ್ಸುತ್ತೆ. ಸೊ ಹಂಗಾಗಿ ಫುಲ್ ಗ್ಲಾಸ್ ಹಾಲು ಕುಡ್ಕೊಂಡು 2 ರಸ್ಕ್ನ ತಿನ್ಬಿಟ್ಟು ನಾನು ಸ್ನಾನಕ್ಕೆ ಹೋಗ್ತೀನಿ. ಡೈಲಿ ಇದೇ ರೋಟೀನ್ ಇರುತ್ತೆ ನಂದು. ಬೇರೆ ಇನ್ನೇನು ಕೆಲಸ ಮಾಡೋದಿಲ್ಲ ನಾನು. ಬೆಳಗ್ಗೆ ನನಗೆ ಎಚ್ಚರಾಗಿದ್ದ ತಕ್ಷಣ ನನ್ನ ಹಸ್ಬೆಂಡ್ ನ ಕರಿತೀನಿ. ಸೊ ಅವ್ರು ಬಂದ್ಬಿಟ್ಟು ಕೃಷ್ಣ ಎತ್ಕೊಂಡು ಹೋಗ್ತಾರೆ ಈಚೆ. ಎಳೆ ಬಿಸಿಲಿಗೆ ತೋರಿಸ್ಬೇಕಿರುತ್ತಲ್ಲ ಮಕ್ಳನ್ನ. ಸೊ ಜಾಂಡೀಸ್ ರಿಮೂವ್ ಆಗ್ಲಿ ಅಂತನೋ, ಜಾಂಡೀಸ್ ಕಡಿಮೆ ಆಗ್ಲಿ ಅಂತನೋ, ಅಥವಾ ಹುಟ್ಟಿದ ಮಕ್ಳನ್ನ ಎಳೆ ಬಿಸಿಲಿಗಂತೂ ತೋರಿಸೋದು ಕಾಮನ್ನು. ವಿಟಮಿನ್ D3 ಸಿಗುತ್ತೆ ಅನ್ಬಿಟ್ಟು ಸೊ ಅಲ್ಲಿಗೆ ಎತ್ಕೊಂಡು ಹೋಗಿ ತೋರಿಸ್ತಿರ್ತಾರೆ ನಮ್ಮತ್ತೆ. ಸೊ ಅವರು ಬರೋ ಅಷ್ಟರಲ್ಲಿ ಪಾಪನ ಕರ್ಕೊಂಡು ನಾನು ಸ್ನಾನನ ಮುಗಿಸ್ಕೋಬೇಕು. ನಮ್ ಕಡೆ ಹೆಂಗೆ ಅಂತ ಅಂದ್ರೆ ಸ್ನಾನ ಮಾಡ್ಸೋದು ತುಂಬಾ ಬಿಸಿ ನೀರು. ಬಸ್ಲು ಮನೆ ಡೋರ್ ತೆಗೆದ್ರೆ ಫುಲ್ ಫಾಗ್ ತುಂಬ್ಕೊಂಡಿರುತ್ತೆ, ಹೊಗೆ ತರ. ಸೊ ಹಂಗೆ ಸ್ನಾನ ಮಾಡಿಸ್ಬಿಟ್ಟು ಒಂದು 4-5 ಬೆಡ್ಶೀಟ್ ನ ಮೇಲಿಂದ ಮೇಲೆ ಹೊತ್ಸಿ ಮಲಗಿಸ್ತಾರೆ. ಅಂದ್ರೆ ಅಷ್ಟು ಬಿಸಿ ಇರೋ ನೀರ್ನ ಸ್ನಾನ ಮಾಡ್ಕೊಂಡ್ ಆದ್ಮೇಲೆ ಫುಲ್ಲು ಸೆಕೆ ನೀರು ಬರುತ್ತೆ. ಸೊ ಒಂದ್ ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡ್ದಿರಾ ನಮ್ಗೆ ನೈಟ್ ಏನಾದ್ರು ಹಾಕೊಳ್ಳೋ ಕೊಟ್ಬಿಟ್ಟು ಅಷ್ಟೇ, ಇನ್ನೇನಿಲ್ಲ, ಬೇಗ ಬಂದು ಮಲ್ಕೋಬೇಕು. ಒಂದ್ 4-5 ಬೆಡ್ಶೀಟ್ ಮೇಲಿಂದ ಮೇಲೆ ಹೊತ್ಸಿದ್ರೆ ಹೊಟ್ಟೆಯಿಂದ ಫುಲ್ ಬಾಡಿಯಿಂದ ಫುಲ್ ಮುಕ್ತಿಂದ ಅಂತೂ ಸಖತ್ತು ಬೆವರು ಬರುತ್ತೆ. ಸೊ ಹಂಗಾಗಿ ಬಾಡಿ ಫ್ಯಾಟ್ ಬೇಗನೆ ರೆಡ್ಯೂಸ್ ಆಗುತ್ತೆ. ಪೆಕ್ಕುಮಾದ್ರಲ್ಲೂ ಸೇಮ್ ಇದೇ ರೀತಿ ಮಾಡ್ತಿದ್ರು. ಅಂಡ್ ಅಷ್ಟೊಂದು ಸುಡೋ ನೀರಲ್ಲಿ ಸ್ನಾನ ಮಾಡಿರೋದ್ರಿಂದ ಅಂಡ್ ಹಾಗೆ ಬೆಚ್ಚಗೆ ಮಲಗಿಸಿರೋದ್ರಿಂದ ತುಂಬಾ ಬೇಗ ನಿದ್ದೆ ಬಂದ್ಬಿಡಿರುತ್ತೆ. ಒಂದು ಮಿನಿಮಮ್ ಅಂದ್ರೂ ಅರ್ಧ ಗಂಟೆಯಿಂದ 1 hour ವರೆಗೂ ಮಲಗಿಸ್ತಾರೆ. ಇನ್ ಕೇಸ್ ಪಾಪು ಫೀಡಿಂಗ್ ಏನಾದ್ರು ಅಳ್ತಾ ಇತ್ತು, ಹಾಲು ಕುಡ್ಸೋದಕ್ಕೆ ಹೊಟ್ಟೆ ಹಶ್ವಾಗಿತ್ತು ಅಂದ್ರೆ ಮಾತ್ರ ಒಂದ್ ಅರ್ಧ ಗಂಟೆಗೆ ಎಬ್ಬಿಸ್ಬಿಡ್ತಾರೆ. ಇಲ್ಲ ಪಾಪು ಆಟ ಆಡ್ಸೋರು ಇದ್ರು, ಚೆನ್ನಾಗಿ ಆಟ ಆಡ್ತಿದ್ದಾನೆ ಅಂತ ಅಂದ್ರೆ 1 hour ವರೆಗೂ ಬಿಡ್ತಾರೆ. ತುಂಬಾನೇ ಸೆಕೆ ನೀರು ಬರುತ್ತೆ. ಸೊ ನಮ್ಗೆ ಏನಾದ್ರು ಉಸಿರು ಕಟ್ತಾ ಇದೆ, ಉಸಿರಾಡಕ್ ಆಗ್ತಾ ಇಲ್ಲ, ಜಾಸ್ತಿ ಬೆಡ್ಶೀಟ್ಗಳನ್ನ ಹೊತ್ಸಿದ್ದಾರೆ ಅನ್ನೋ ಏನಾದ್ರು ಅನ್ಸಿದ್ರೆ ಮಾತ್ರ ಸ್ವಲ್ಪ ಗಾಳಿ ಆಡೋದಕ್ಕೆ ಜಾಗ ಬಿಟ್ಕೊಂಡು, ಬಟ್ ಹಂಗೆ ಮಲಗಿರ್ಬೇಕು. ಫುಲ್ ಬಾಡಿ ಎಲ್ಲ ಗಾಳಿಗೆ ಮೈಯೆಲ್ಲ ಬಿಟ್ಕೊಂಡ್ರೆ ಮೈಗೆ ನೀರು ಇಳಿದ್ಬಿಡತ್ತೆ, ಮೈ ಶೀತ ತಗೊಳುತ್ತೆ ಅಂತ ಹೇಳ್ತಾರೆ ನಮ್ಮ ಮನೇಲಿ. ಸೊ ಡೈಲಿಗೂ ಕೂಡ ನನ್ನ ಹಸ್ಬೆಂಡ್ ಹೆಂಗೆ ಬೆಡ್ಶೀಟ್ ಎಲ್ಲ ಹಾಕಿ ಕವರ್ ಮಾಡಿ ಮಲಗಿಸೋದು. ಸೊ ಅದೆಲ್ಲ ಆಗಿ ಎದ್ದ ತಕ್ಷಣ ಮತ್ತೆ ಫುಲ್ಲು ಬೆವ್ತ್ ಬಿಟ್ಟಿರ್ತೀನಿ. ಎಲ್ಲ ನೈಟಿನ ಚೇಂಜ್ ಮಾಡ್ಕೊಂಡು ಅವಾಗ ಹಾಕೊಂಡಿರೋ ನೈಟಿನ ನೆಕ್ಸ್ಟ್ ಹೊಟ್ಟೆಗೆ ಬೆಲ್ಟ್ ಎಲ್ಲ ಕಟ್ಕೊಂಡು ಬಟ್ಟೆ ಎಲ್ಲ ಸುತ್ಕೊಂಡು ಪಾಪು ಏನ್ ಮಾಡ್ತಿದ್ದಾನೆ, ಪಾಪುಗೆ ಫೀಡಿಂಗ್ ಏನಾದ್ರು ಮಾಡಿಸ್ಬೇಕಾ ಅಥವಾ ಪಾಪುನ ಆಟ ಆಡಿಸ್ಬೇಕಾ ಆ ಕಡೆಗೆ ಹೋಗ್ತೀನಿ. ಮೇನ್ ನಾರ್ಮಲ್ ಡೆಲಿವರಿ ಆಗಿರೋರು ಆಫ್ಟರ್ ಈ ತರ ಸ್ನಾನ ಮಾಡಿ ಮಲಗಿಸಿ ಆದ್ಮೇಲೆ ಕಂಪಲ್ಸರಿ ಹೊಟ್ಟೆಗೆ ಬೆಲ್ಟ್ ಅಥವಾ ಸೀರೆನ ಕಟ್ಕೊಳ್ಳೋದ್ರಿಂದ ನಮ್ಮ ಟಮ್ಮಿ ಫ್ಯಾಟ್ ಬೇಗನೆ ರೆಡ್ಯೂಸ್ ಆಗುತ್ತೆ. ಇಷ್ಟು ಇವಾಗ ನೋಡ್ತಿದ್ದೀರಲ್ಲ, ಬೆಡ್ಶೀಟ್ ತೆಗೆದು ನಮ್ಮ ಮನೆಯವ್ರು ತೋರಿಸ್ತಾ ಇದ್ದಾರೆ. ತುಂಬಾನೇ ನಿದ್ದೆ ಬಂದ್ಬಿಟ್ಟಿರುತ್ತೆ, ಸಖತ್ ನಿದ್ದೆ ಇರುತ್ತೆ. ಬಿಕಾಸ್ ನೈಟ್ ಎಲ್ಲ ನಿದ್ದೆ ಇಲ್ದಿರೋದ್ರಿಂದ ಸೊ ನಾನು ಆರಾಮ್ಸೆ ಮಲ್ಕೋಬಿಟ್ಟಿದ್ದೆ. ಇಷ್ಟೊಂದು ಫುಲ್ಲು ಬೆವ್ತಿರ್ಬೇಕು, ಫುಲ್ ಬಾಡಿ ಎಲ್ಲ ಸ್ವೆಟ್ ಆಗಿರುತ್ತೆ. ನಾವು ಹಾಕೊಂಡಿದ್ ಬಟ್ಟೆ ಎಲ್ಲ ನೆಂದೋಗಿರೋ ಅಷ್ಟು ಸ್ವೆಟ್ ಆಗಿರುತ್ತೆ ಬಾಡಿ ಎಲ್ಲ. ಒನ್ಸ್ ನಾನು ಬಟ್ಟೆ ಎಲ್ಲ ಹಾಕೊಂಡು ಪಾಪನ ಆಟ ಆಡಿಸ್ತಾ ಕುತ್ಕೊಂಡಿದ್ದೆ. ಆ ಟೈಮ್ಗೆ ನಮ್ಮ ರೂಪತೆ ಬಂದ್ರು. ಡೈಲಿ ಪಾಪುಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡಿ ಸ್ನಾನ ಮಾಡ್ಸೋಕೆ ರೂಪತೆ ನಮ್ಮ ಮನೆಗೆ ಬಂದೇ ಬರ್ತಾರೆ. ಪಾಪು ಹುಟ್ಟಿದ ದಿನದಿಂದನೂ ಕೂಡ ಇಲ್ಲಿವರೆಗೂ ಅವರೇ ಮಸಾಜ್ ಮಾಡ್ತಿರೋದು. ಬಿಕಾಸ್ ಈಗ ಪಾಪು ಚಿಕ್ಕವನಿರೋದ್ರಿಂದ ನಮ್ಗೆ ಇಟ್ಕೊಳ್ಳೋದಕ್ಕೆ ಸ್ವಲ್ಪ ಭಯ ಆಗುತ್ತೆ ಅನ್ನೋದಕ್ಕಿಂತ ಅಷ್ಟು ಚಿಕ್ಕ ಮಗುಗೆ ಹೇಗೆ ಆಯಿಲ್ ಮಸಾಜ್ ಮಾಡ್ಬೇಕು, ಹೇಗೆ ನೀರು ಕುಡಿದಿರೋ ತರ ಸ್ನಾನ ಮಾಡಿಸ್ಬೇಕು, ಇದೆಲ್ಲ ನನ್ಗೆ, ನನ್ನ ಹಸ್ಬೆಂಡ್ಗೆ ಅಂಡ್ ನನ್ನ ಹಸ್ಬೆಂಡ್ ಅವ್ರ ಅಮ್ಮ ನಮ್ಮ ಅತ್ತೆಗೆ ಅವ್ರಿಗೆಲ್ಲ ಗೊತ್ತಾಗೋದಿಲ್ಲ. ಸೊ ಹಂಗಾಗಿ ಡೈಲಿ ರೂಪತಾನೆ ಬಂದು ನನ್ಗೂ ಮತ್ತೆ ಪಾಪುಗೂ ಇಬ್ರಿಗೂ ಸ್ನಾನ ಮಾಡಿಸುತ್ತೆ. ಪಾಪುಗ್ ಮಾತ್ರ ತುಂಬಾ ಚೆನ್ನಾಗಿ ಆಯಿಲ್ ಮಸಾಜ್ ಮಾಡ್ತಾರೆ. ಪೆಕ್ಕುಮದಲ್ಲಿ ಈ ತರ ಮಾಡಿರ್ಲಿಲ್ಲ ನಾವು. ಸೊ ಹಂಗಾಗಿ ಈ ಪಾಪುದ್ರಲ್ಲಿ ನೋಡ್ತಿದೀನಿ ನಾನು, ನನ್ನ ಮಗಂದ್ರಲ್ಲಿ ತುಂಬಾ ಚೆನ್ನಾಗಿ ಮಸಾಜ್ ಮಾಡ್ತಾರೆ. ಸೊ ಇದರಿಂದ ಅವ್ನಿಗೆ ಮೈಕೈ ನೋವೆಲ್ಲ ತುಂಬಾನೇ ಕಮ್ಮಿ ಆಗುತ್ತೆ. ನೈಟ್ ಎಲ್ಲ ಮೈ ಮುರಿತಾ ಇರ್ತಾನೆ. ಒಂದ್ಸ್ ಆಯಿಲ್ ಮಸಾಜ್ ಮಾಡಿ ಸ್ನಾನ ಮಾಡಿಸಿದ್ರೆ ಮಿನಿಮಮ್ ಅಂದ್ರೂ 6 to 7 hour ಅವನು ಹಾಲು ಕುಡಿಯೋಕ್ಕೂ ನಾವೇ ಕಾಲ್ಗೆಲ್ಲ ಹೊಡೆದು ಎಬ್ರಿಸ್ಬೇಕು. ಅಷ್ಟು ಆರಾಮ್ಸೆ ನಿದ್ದೆ ಬಂದ್ಬಿಡುತ್ತೆ ಅವನಿಗೆ. ಸೊ ನೀಟಾಗಿ ಮಸಾಜ್ ಮಾಡಿ ಬಿಸಿ ನೀರಲ್ಲಿ ಮಕ್ಳಿಗೆ ಸ್ನಾನ ಮಾಡಿಸಿದ್ರೆ
ಅವರು ನಿದ್ದೆ ಮಾಡೋ ಟೈಮಿಂಗ್ಸ್ ಅಲ್ಲೇ ಗೊತ್ತಾಗ್ಬಿಡುತ್ತೆ ನಮಗೆ ಎಷ್ಟು ನೀಟಾಗಿ ಸ್ನಾನ ಮಾಡಿಸಿರೋದು ಹಿಡ್ದಿದೆ ಅವ್ರಿಗೆ ಅಂತ ಅಂದ್ಬಿಟ್ಟು. ಅಂಡ್ ತುಂಬಾ ಜನ ಕೇಳ್ತಾ ಇದ್ರಿ ಪಾಪುಗೆ ಯಾವ ಆಯಿಲ್ ನ ಯೂಸ್ ಮಾಡ್ತಿದ್ದೀರಾ, ಆಯಿಲ್ ಮಸಾಜ್ ಮಾಡ್ತಿದ್ದೀರಾ, ಸ್ಟಾರ್ಟ್ ಆಯ್ತಾ ಇಲ್ವಾ, ನೀವು ಫೋಟೋಥೆರಪಿ ಕೊಡ್ಸಿದ್ರಿ ಜಾಂಡೀಸ್ಗೆ, ಸೊ ಹರಳೆಣ್ಣೆ ಯೂಸ್ ಮಾಡ್ತಿದ್ದೀರಾ ಅಂತ. ಇಲ್ಲ, ನಾನು ಹರಳೆಣ್ಣೆನ ಯೂಸ್ ಮಾಡ್ತಿಲ್ಲ, ನಾನು ಡಾಬರ್ ಆಲ್ಮಂಡ್ ಆಯಿಲ್ ನ ಯೂಸ್ ಮಾಡ್ತಾ ಇದ್ದೀನಿ. ಅಂಡ್ ಇದು ಡಾಕ್ಟರ್ ರೆಕಮೆಂಡೇಶನ್ ಕೂಡ ಆಗಿರುತ್ತೆ. ಒನ್ಸ್ ಮಗುಗೆ ಜಾಂಡೀಸ್ ಕಮ್ಮಿ ಆಗೋವರೆಗೂ ಮಿನಿಮಮ್ ಅಂದ್ರೂ ಕೂಡ 1 ಮಂತ್ ವರೆಗೆ ಮಗುಗೆ ಹರಳೆಣ್ಣೆನ ಸ್ಟಾರ್ಟ್ ಮಾಡಬಾರ್ದು. ಆಲಿವ್ ಆಯಿಲ್ ಅಥವಾ ಆಲ್ಮಂಡ್ ಆಯಿಲ್ ನ ಯೂಸ್ ಮಾಡಿ ಅಂತ ಡಾಕ್ಟರೇ ರೆಕಮೆಂಡ್ ಮಾಡಿರ್ತಾರೆ. ಸೊ ಹಂಗಾಗಿ ನಾನು ಆಲ್ಮಂಡ್ ಆಯಿಲ್ ನ ಇನ್ನ ಹಾಕ್ತಾ ಇರೋದು. ಪಾಪುಗೆ ಇವತ್ತಿಗೆ 20 ಡೇಸ್ ಆಯ್ತು ಕರೆಕ್ಟ್ ಆಗಿ. ಅಂಡ್ ಅದಾದ್ಮೇಲೆ ಒಂದು 20 ನಿಮಿಷದಿಂದ ಅರ್ಧ ಗಂಟೆ ಅಷ್ಟೇ ಅವ್ನಿಗೆ ಎಣ್ಣೆನ ಮೈಯಲ್ಲಿ ಬಿಡೋದು. ಬಿಕಾಸ್ ಇವಾಗ ಅವ್ನಿಗಿನ್ನ ಕ್ಲಿಯರ್ ಆಗಿಲ್ಲ ಜಾಂಡೀಸ್ ಫುಲ್ಲು, ಸೊ ಜಾಸ್ತಿ ಹೊತ್ತು ಬಿಡೋದು ಬೇಡ. ಜಾಂಡೀಸ್ ಕ್ಲಿಯರ್ ಆದ್ಮೇಲೆ ಮಿನಿಮಮ್ ಅಂದ್ರೆ 1 ಅವರ್ ಬಿಟ್ಟು ಎಣ್ಣೆನ ಮೈನ ಆಮೇಲೆ ಸ್ನಾನ ಮಾಡಿಸ್ಬೋದು ಅವ್ನಿಗೆ ಅಂದ್ಬಿಟ್ಟು ಬೇಗನೆ ಸ್ನಾನ ಮಾಡಿಸ್ತೀವಿ. ಪ್ರೆಸೆಂಟ್ ಅವನಿಗೆ ಸ್ನಾನಕ್ಕೆ ಫಸ್ಟ್ ಮೈಗೆಲ್ಲ ಕಡಲೆ ಹಿಟ್ಟು ಹಚ್ಬಿಟ್ಟು ಅದಾದ್ಮೇಲೆ ಸೆಬಾಮೆಡ್ದು ಅವನಿಗೆ ಸೋಪ್ ನ ಯೂಸ್ ಮಾಡೋದು. ಅಂಡ್ ಶಾಂಪು ಕೂಡ ಅದೇನೆ ಯೂಸ್ ಮಾಡೋದು ನಾವು ಅವನಿಗೆ. ನೀಟಾಗಿ ಒಂದು 10 ರಿಂದ 15 ನಿಮಿಷ ಅವನಿಗೆ ಅಷ್ಟೇ ಸ್ನಾನ ಮಾಡಿಸೋದು. ಇವಾಗ ಬೇಸಿಗೆ ಇರೋದ್ರಿಂದ ಅಂಡ್ ಬಿಸಿಲು ಕೂಡ ಜಾಸ್ತಿ ಇರೋದ್ರಿಂದ ಅವನಿಗೆ ಜಾಸ್ತಿ ಟೈಮ್ ಸ್ನಾನ ಮಾಡಿಸೋದಿಲ್ಲ. ಅಂದ್ರೆ ಬೇಗ ಒಂದು ಬಕೆಟ್ ಬಿಸಿ ಬಿಸಿ ನೀರಲ್ಲಿ ಒಂದು 10 ರಿಂದ 15 ನಿಮಿಷ ಅವನಿಗೆ ಬೇಗ ಸ್ನಾನ ಮಾಡಿಸ್ಬಿಟ್ಟು ತಗೊಂಡ್ಬಂದು ಜೋಲಿಯಲ್ಲಿ ಮಲಗಿಸ್ಬಿಡ್ತೀನಿ. ಆಕ್ಚುಲಿ ಪಾಪುಗೆ ಇವತ್ತೇನೆ ಜೋಲೆ ಕಟ್ಟಿರೋದು. ಅವನು ಪಕ್ಕದಲ್ಲೇ ಮಲ್ಕೊಂಡು ರೂಢಿ ಆಗ್ಬಿಟ್ಟಿದ್ದಾನೆ. ನೈಟ್ ಎಲ್ಲ ಒಂದ್ ಸ್ವಲ್ಪ ಕಿರಿಕಿರಿ ಮಾಡ್ತಿರ್ತಾನೆ. ಸೊ ಜೋಲೆಲಾದ್ರೂ ಹಾಕಿದ್ರೆ ಈ ತರ ಸೀರೆ ಕಟ್ಬಿಟ್ಟು ಮಲ್ಕೋಬಹುದೇನೋ ಅನ್ನೋ ಒಂದು ಇಂಟೆನ್ಷನ್ ಅಲ್ಲಿ ಇವತ್ತೇ ಫಸ್ಟ್ ಟೈಮ್ ಅವನ ಜೋಲೆಗೆ ಹಾಕಿರೋದು. ಅಂಡ್ ತೊಟ್ಲು ತಗೋಬರ್ಬೋದಿತ್ತು. ಪೆಕ್ಕು ಮಗು ಕೂಡ ಸೇಮ್ ಇದೇ ತರ ಮಾಡ್ತಿದ್ಲು ಅಂದ್ಬಿಟ್ಟು ತೊಟ್ಲು ತಗೊಬಂದಿದ್ವಿ. ಬಟ್ ಆದ್ರೆ ಅವಳು ತೊಟ್ಲಲ್ಲಿ ಮಲ್ಕೊಳ್ಳಿಲ್ಲ. ಮಿನಿಮಮ್ ಅಂದ್ರೆ 1 ರಿಂದ 3 ದಿನ ಅಷ್ಟೇ ಮಲ್ಕೊಂಡ್ಲು. ತುಂಬಾ ಕಿರಿಕಿರಿ ಮಾಡ್ಕೊಳ್ಳೋಳು. ಸೊ ಹಂಗಾಗಿ ಅವಳಿಗೂ ಜೋಲೆ ಕಟ್ಟಿದ್ವಿ. ಜೋಲೆಯಲ್ಲಿ ಆರಾಮ್ಸೆ ಮಲ್ಕೊಳ್ಳೋಳು. ಸೊ ಅದು ತೊಟ್ಲು ವೇಸ್ಟ್ ಆಗೋಯ್ತು. ಸೊ ಬೇರೆಯವ್ರಿಗೆ ಕೊಟ್ಬಿಟ್ವಿ. ಸೊ ಇವನ್ಗೂ ತಗೊಬಂದು ಇನ್ನ ವೇಸ್ಟ್ ಆಗೋದ್ರೆ ಸುಮ್ನೆ ಯಾಕೆ ಅಷ್ಟು ಖರ್ಚು ಮಾಡೋದು, ಅದೇ ಅಮೌಂಟ್ ಅಲ್ಲಿ ನಮ್ಮ ಮಕ್ಳಿಗೆ ನಾವು ಬೇರೆ ಏನಾದ್ರು ಮಾಡ್ಕೋಬೋದಲ್ವಾ. ಅಂಡ್ ಬೆಸ್ಟ್ ಅಂತ ಹೇಳ್ಬೋದು. ಜೋಲೆ ತುಂಬಾ ಶಾಖವಾಗಿರ್ತಾರೆ, ಮಕ್ಳು ತುಂಬಾ ಬೆಚ್ಚಗಿರ್ತಾರೆ ತೊಟ್ಲುಗ್ ಹೋಲಿಸ್ಕೊಂಡು. ಸೊ ಹಂಗಾಗಿ ಜೋಲೆನೆ ಕಟ್ಟಿ ಅದ್ರಲ್ಲಿ ಮಲಗ್ಸಿದ್ವಿ ಇವತ್ತು. ಇವಾಗ ನಾವು ಮಲಗಿಸಿದಾಗ ಟೈಮ್ ಒಂದು 10 ಗಂಟೆ ಅಂದ್ರೆ ನಾನೇ ಕಾಲ್ಗೆಲ್ಲ ಹೊಡೆದು ಡಾಕ್ಟರ್ ಹೇಳ್ಕೊಟ್ಟಿರೋ ತರ ಉಗ್ರಲ್ಲಿ ಅವ್ನಿಗೆ ಎಬ್ರಿಸಿ ಫೀಡ್ ಮಾಡಿಸ್ಬೇಕು. ಮಿನಿಮಮ್ ಅಂದ್ರೆ ಸಾಯಂಕಾಲ 4:15 ಗಂಟೆ ಪಿಕ್ಕುಮ ಸ್ಕೂಲಿಂದ ಬಂದ್ರು ಕೂಡ ಎದ್ದೊಳೋದಿಲ್ಲ. ಅವನು ಚೆನ್ನಾಗಿ ನಿದ್ದೆ ಹೊಡಿತಾನೆ. ಬೆಳಗ್ಗೆ ಟೈಮು, ಸಾಯಂಕಾಲ ಟೈಮು ಸ್ವಲ್ಪ ಕಿರಿಕಿರಿ ಮಾಡ್ತಾನೆ. ಅಂದ್ರೆ ಅಳ್ಳಲ್ಲ, ರಚ್ಚೆ ಮಾಡಲ್ಲ. ಫೀಡಿಂಗ್ ಒಂದು 5 ಮಿನಿಟ್ಸ್ಗೂ ಕೂಡ ನೈಟ್ ಫುಲ್ ಫೀಡಿಂಗ್ ಮಾಡಿಸ್ತಾನೆ ಇರ್ಬೇಕು ಅವನಿಗೆ. ಸೊ ಅದೊಂದು ಸ್ವಲ್ಪ ಹಿಂಸೆ ಅಂತ ಅನ್ಸುತ್ತೆ ಅಷ್ಟೇನೆ. ನಿದ್ದೆಗೋಸ್ಕರ ಹಿಂಸೆ ಅನ್ಸೋದಲ್ಲ, ಅದು ಫೀಡಿಂಗ್ ಮಾಡಿಸ್ಬೇಕಾದ್ರೆ ಹೆಣ್ಮಕ್ಳಿಗಾಗೋ ಪೇನಿಗಷ್ಟೇ ಸ್ವಲ್ಪ ಹಿಂಸೆ ಅಂತ ಅನ್ಸೋದು. ಅದ್ ಬಿಟ್ರೆ ಮಗು ಏನು ರಚ್ಚೆ ಮಾಡೋದಿಲ್ಲ ನನ್ ಮಗ. ನೆಕ್ಸ್ಟ್ ನಾನು ಫೇಸ್ಗೆ ಏನೆಲ್ಲ ಅಪ್ಲೈ ಮಾಡ್ತೀನಿ ಅಂತ ಕೇಳ್ತಾ ಇದ್ರಿ. ಬಾಣಂತನದಲ್ಲಿ ಏನ್ ಅಪ್ಲೈ ಮಾಡ್ತೀರಾ ಫೇಸ್ಗೆ ಅಂತ ಅಂದ್ಬಿಟ್ಟು ನಾನು ಫೇಸ್ಗೆ ಜಸ್ಟ್ ಮಾಯಿಶ್ಚರೈಸಿಂಗ್ ಕ್ರೀಮು ನಿವಿಯಾದು ಅಂಡ್ ಅದ್ರ ಜೊತೆಗೆ ಬಯೋಟಿಕ್ ಅವ್ರದ್ದು ಲಿಪ್ ಲೈಟ್ನಿಂಗ್ ಲಿಪ್ ಬಾಮ್, ಹಾಗೆ ಸ್ವಲ್ಪ ಕಪ್ಪು ಕಣ್ ಕಪ್ಪು ಇಷ್ಟೇನೆ ಹಾಕೊಳ್ಳೋದು. ಬಿಕಾಸ್ ನಾವು ಪಾಪನ ಪಕ್ಕಕ್ಕೆ ತಗೊಂತಾ ಇರ್ತೀವಿ, ಕಿಸ್ ಮಾಡ್ತಿರ್ತೀವಿ, ಮುತ್ತು ಕೊಡ್ತಿರ್ತೀವಿ ಮಗುಗೆ. ಅಂಡ್ ಮುಖಕ್ಕೆ ಸ್ಕಿನ್ಗೆ ಸ್ಕಿನ್ ಟಚ್ ಆಗ್ತಿರುತ್ತೆ. ಸೊ ನಾನು ಈ ಟೈಮಲ್ಲೆಲ್ಲ ಬೇರೆ ಬೇರೆ ಕ್ರೀಮ್ ಯಾವುದು ಯೂಸ್ ಮಾಡಲ್ಲ. ಜಸ್ಟ್ ಸ್ಕಿನ್ ಸ್ವಲ್ಪ ಪ್ಯಾಂಪರಿಂಗ್ ಆಗಿರ್ಲಿ ಅಂದ್ಬಿಟ್ಟು ಜಸ್ಟ್ ಮಾಯಿಶ್ಚರೈಸಿಂಗ್ ಕ್ರೀಮು. ಅದ್ರ ಜೊತೆಗೆ ಕಪ್ಪು ಬಂದ್ಬಿಟ್ಟು ನಾರ್ಮಲ್ ಎಲ್ಲ ಬಾಣಂತಿಯರು ಇಟ್ಕೋತಾರೆ, ದೃಷ್ಟಿ ಆಗ್ಬಾರ್ದು ಅಂತ ಅಂದ್ಬಿಟ್ಟು. ಸೊ ಹಂಗಾಗಿ ನಾನು ಕೂಡ ಇಟ್ಕೊಂಡೆ. ಅದು ದೃಷ್ಟಿ ನಾವ್ ಎಲ್ಲೂ ಹೋಗೋದಿಲ್ಲ ಹೊರಗಡೆ, ಬಟ್ ಮನೆ ಒಳಗಡೆ ದೃಷ್ಟಿ ಆಗ್ಬಾರ್ದು ಅಂತ ಇಟ್ಕೊಳ್ಳೋದು. ಇಷ್ಟೇ ಮಾಡ್ಕೊಳ್ಳೋದು. ನಾನು ಇಷ್ಟೆಲ್ಲ ರೆಡಿ ಆಗೋ ಅಷ್ಟರಲ್ಲಿ ಅತ್ತೆನೂ ಕೂಡ ರೋಪತ್ತೆ ಪಾಪುಗೆ ಸ್ನಾನ ಮಾಡಿಸಿ ಅವ್ರ ಬಟ್ಟೆ ಕೂಡ ಎಲ್ಲ ಒದ್ದೆ ಆಗಿರುತ್ತೆ. ಸೊ ಹಂಗಾಗಿ ನಮ್ಮನೆಗೇನೆ ಬಟ್ಟೆಗಳನ್ನ ತಗೊಂಡ್ಬಂದಿರ್ತಾರೆ, ಅಂದ್ರೆ ಸ್ಯಾರಿ ತಗೊಂಡ್ಬಂದಿರ್ತಾರೆ. ಸೊ ಇಲ್ಲೇ ಅವರು ಕೂಡ ರೆಡಿಯಾಗಿ ಅವ್ರ ಹೋಟ್ಲಿಗೆ ಇಲ್ಲಿಂದಾನೇ ಡ್ರಾಪ್ ತಗೊಂತಾರೆ. ನಾನ್ ರೆಡಿ ಆಗೋ ಅಷ್ಟರಲ್ಲಿ ಅವರು ಕೂಡ ರೆಡಿ ಆಗ್ಬಿಟ್ಟು ಬೇಗ ಅವರು ಹೋಟ್ಲಿಗೆ ಹೋಗ್ಬೇಕಲ್ವಾ. ಸೊ ಡೈಲಿ ಬೆಳಗ್ಗೆ ಬರೋದು, ಪಾಪುಗೆ ನನಗೆ ಸ್ನಾನ ಮಾಡಿಸೋದು ಅಂಡ್ ಇಲ್ಲಿಂದ ಹೋಟ್ಲಿಗೆ ಹೋಗೋದು. ಅವ್ರಿಗೆ ಇದು ಒಂದು ರೂಟೀನ್ ಆಗ್ಬಿಟ್ಟಿದೆ ಇತ್ತೀಚೆಗೆ. ಅಂಡ್ ಅದು ಭಾಗ್ಯ ಎಲ್ಲರಿಗೂ ಸಿಗಲ್ಲ ಅಂತಾನೆ ಹೇಳ್ಬೋದು. ಬಿಕಾಸ್ ಇವಾಗ ನನ್ ಮಕ್ಳಿಗೆ ರೂಪತ್ತೆ ಏನಾಗ್ಬೇಕು ಅಂದ್ರೆ ಅಜ್ಜಿ, ಪೆಕ್ಕಮ್ಮ ಅಜ್ಜಿ ಅಜ್ಜಿ ಅಂತಾನೆ ಕರೆಯೋದು. ಕ್ರಿಶ್ಗೂ ಕೂಡ ರೂಪತ್ತೆ ಅಜ್ಜಿನೇ ಆಗ್ಬೇಕು. ಅವ್ರ ಮಕ್ಳು ಇನ್ನ ಚಿಕ್ಕವರು, ಇನ್ನ 10th ಓದ್ತಾ ಇದಾರೆ. ಸೊ ಇಷ್ಟು ಬೇಗ ಅಜ್ಜಿ ಅಂತ ಕರೆಸ್ಕೊಂಡು ಮೊಮ್ಮಕ್ಳಿಗೆ ಎಣ್ಣೆ ಸ್ನಾನ ಮಾಡ್ಸಕ್ಕೆ ಡೈಲಿ ಇಷ್ಟು ದೂರ ಬರ್ತಾರೆ. ಅದಕ್ಕೋಸ್ಕರ ನನಗಂತೂ ತುಂಬಾ ಅಂದ್ರೆ ತುಂಬಾನೇ ಖುಷಿ. ಅಂಡ್ ನನ್ಗ ಅವ್ರ ಮೇಲಂತೂ ತುಂಬಾನೇ ಗೌರವ. ಸೊ ನನ್ಗೂ ಪಾಪಗೂ ತುಂಬಾ ಚೆನ್ನಾಗಿ ನೋಡ್ಕೋತಾರಲ್ಲ, ತುಂಬಾ ಚೆನ್ನಾಗಿ ಕೇರ್ ಮಾಡ್ತಾರಲ್ಲ ಅಂತ. ಅಂಡ್ ನೆಕ್ಸ್ಟ್ ಅವರು ಮನೆಯಿಂದ ಎಲ್ಲ ಹೊರಟು ಆದ್ಮೇಲೆ ನನ್ನ ಹಸ್ಬೆಂಡ್ ನನ್ಗಿಲ್ಲಿ ತಲೆ ಕೂದ್ಲಿಗೆ ಹೊಗೆನ ಕೊಡ್ತಾರೆ ಅಲ್ವಾ. ಈ ಬಾಣಂತಿಗೆ ಮಗುಗೆ ಎಲ್ಲ ಸ್ನಾನ ಮಾಡಿ ಆದ್ಮೇಲೆ ಶೀತ ಹಿಡಿಬಾರ್ದು, ಮತ್ತೆ ತಲೆ ಒಣಗಿಸ್ಕೊಳ್ಳೋಕೆ ಬಾಣಂತಿ ಮಗುನ ಈಚೆ ಕರ್ಕೊಂಡು ಹೋಗೋದಕ್ಕೆ ಆಗೋದಿಲ್ವಲ್ಲ ಅಂತ ಅಂದ್ಬಿಟ್ಟು ಸೊ ಅದಕ್ಕೆ ಅಂತ ಕೆಂಡನ ರೆಡಿ ಮಾಡ್ಕೊತಾ ಇದಾರೆ. ಆದ್ರೆ ಹಳ್ಳಿ ಕಡೆ ಏನೇನೋ ಸಿಗುತ್ತೆ, ಗಾಳಿದೊಟ್ಟಿಂದು ಸೀಡ್ಸ್ ಎಲ್ಲ ಅನ್ನೋ ತರ. ಬಟ್ ಆದ್ರೆ ಇಲ್ಲಿ ಬೆಂಗಳೂರಲ್ಲಿ ಇದೇನೋ ಸಿಗಲ್ಲ. ನಾವು ತುಂಬಾ ಗಂಗೆ ಅಂಗಡಿಗಳಲ್ಲೆಲ್ಲ ವಿಚಾರಿಸಿದ್ವಿ, ಪಾಪುಗೆ ಹೊಗೆ ಕೊಡ್ತಲ್ಲ ಆ ತರದ್ ಏನಾದ್ರು ಬೀಜ ಸಿಗತ್ತಾ ಅಂತ. ಬಟ್ ಇಲ್ಲೆಲ್ಲೂ ಸಿಕ್ಕಿಲ್ಲ. ನಾವು ಊರ್ ಕಡೆಗೆ ಹೋಗಕ್ ಆಗಿಲ್ಲ. ಸೊ ಹಂಗಾಗಿ ನಾವಿಲ್ಲಿ ಬರೀ ರಾಗಿ ಹಿಟ್ಟು ಮತ್ತೆ ಬೆಳ್ಳುಳ್ಳಿದು ಸಿಪ್ಪೆ ಬರುತ್ತಲ್ಲ, ಅದ್ ಎರಡರಲ್ಲೇನೆ ಹೊಗೆ ಕೊಡ್ತಾ ಇರೋದು ಸ್ಟಾರ್ಟಿಂಗ್ ದಿವಸ ಇಂದನೂ.
ಅಂಡ್ ತುಂಬಾ ಜನ ಇದ್ರಲ್ಲೇನೆ ಕೊಡೋದು. ನಾನು ವಿಡಿಯೋದಲ್ಲಿ ನೋಡಿದೀನಿ ಅಂತ ಅಲ್ಲ, ತುಂಬಾ ಜನದ ಹತ್ರನೂ ಕೇಳಿದೀನಿ. ಆಗ್ತಾನೆ ಹುಟ್ಟಿದ ಮಕ್ಕಳಿಗೆ ಮತ್ತೆ ಬಾಣಂತಿರ್ ತಲೆ ಕೂದಲನ್ನ ಆರಿಸ್ಕೊಳ್ಳೋದಕ್ಕೆ ರಾಗಿ ಹಿಟ್ಟು ಮತ್ತೆ ಬೆಳ್ಳುಳ್ಳಿ ಸಿಪ್ಪೆ ಹಾಕ್ಬಿಟ್ಟು ಹೊಗೆ ಕೊಡ್ತಾರೆ ಅಂತ. ಬಿಕಾಸ್ ಶೀತ ಹೊಡೆಯುತ್ತೆ ಮತ್ತೆ ಸ್ವಲ್ಪ ಹೀಟ್ ಇರೋದ್ರಿಂದ ಅದು ಬೆಳ್ಳುಳ್ಳಿ ಸಿಪ್ಪೆ ನಮ್ಗೆ ಥಂಡಿ ಮತ್ತೆ ಶೀತ ಏನು ಆಗಲ್ಲ, ಎಲ್ಲಾನು ಹೇಳ್ಕೊಳ್ಳುತ್ತೆ. ಇನ್ನೊಂದು, ನಾವು ಔಟ್ಸೈಡ್ ಎಲ್ಲಾರು ಹೋಗ್ತೀವಿ ಅಂತ ಅಂದಾಗ ನಮ್ಗೆ ಈ ನೆಗೆಟಿವ್ ಆಗಿ ಈ ಗಾಳಿದೊಡ್ ತರ ಎಲ್ಲ ಆಗುತ್ತೆ ಮಕ್ಳು ಈಚೆ ಕರ್ಕೊಂಡು ಹೋದಾಗ, ಬಾಣಂತಿಯರ ಹಸಿಮ ಎಲ್ಲ ಈಚೆ ಹೋದಾಗ. ಸೊ ಇದೆಲ್ಲ ಅವಾಯ್ಡ್ ಆಗುತ್ತೆ ಅನ್ಬಿಟ್ಟು ಈ ರೀತಿ ಕೊಡ್ತಾರೆ. ಅಂಡ್ ಇದ್ರ ಜೊತೆಗೆ ನೀವು ಯಾವ ಫುಡ್ ನ ತಿಂತಿದ್ದೀರಾ, ನಾರ್ಮಲ್ ಎಲ್ಲಾರು ಊಟ ಮಾಡ್ತಾರಲ್ಲ ಅದೇ ಊಟ ಮಾಡ್ತಿದ್ದೀರಾ ಅಥವಾ ನಿಮ್ಗೆ ಅಂತ ಬೇರೆ ಸ್ಪೆಷಲ್ ಊಟ ಮಾಡ್ತಾರಾ ಅಂತೆಲ್ಲ ಕೇಳ್ತಾ ಇದ್ರಿ ತುಂಬಾ ಜನ. ನನ್ಗೆ ಸ್ಟಾರ್ಟಿಂಗ್ ಒಂದು 10 days ವರ್ಗು ಬರೀ ಬೇಳೆ ಸಾರು ಅನ್ನ ಅಷ್ಟೇ ಕೊಟ್ಟಿದ್ದು. ಅಂಡ್ ನನ್ಗೆ ಇನ್ನ ಆಪರೇಷನ್ ಆಗಿಲ್ದೇ ಇರೋದ್ರಿಂದ ಫ್ಯಾಮಿಲಿ ಪ್ಲಾನಿಂಗ್ ಆಪರೇಷನ್ ಪ್ರೆಸೆಂಟ್ ನಾನು ತುಪ್ಪನ ತಿಂತಿಲ್ಲ. ಸೊ ಬೇಳೆ ಸಾರು ಅನ್ನ ಜೊತೆಗೆ ಯಾವಾಗ್ಲೂ ಯಾವ್ದಾದ್ರು ಒಂದು ಸೊಪ್ಪಿಂದು ಅಥವಾ ಕಾಳಿಂದು ಪಲ್ಯ ಕೊಡ್ತಾ ಇದ್ರು. ಆಫ್ಟರ್ 10 days ಆದ್ಮೇಲೆ ಇವಾಗ ನನ್ಗೆ ಡೈಲಿ ಊಟದ ಜೊತೆ ಒಂದು ಮೊಟ್ಟೆ ಇದ್ದೇ ಇರುತ್ತೆ, ಒಂದ್ ಮೀಲ್ ಜೊತೆ ಒಂದ್ ಮೊಟ್ಟೆ ಇರುತ್ತೆ ಗುರುವಾರದ ದಿವಸ ಬಿಟ್ಬಿಟ್ಟು. ಅಂಡ್ ಅದ್ರ ಜೊತೆಗೆ ಒಂದ್ ಬಾಳೆಹಣ್ಣು ತಿಂತಾ ಇದ್ದೀನಿ ಇವಾಗ ಪ್ರತಿ ಊಟದ ಜೊತೆಗೆ. ಬಿಕಾಸ್ ನಾನು ಆಲ್ರೆಡಿ ಹೇಳ್ದಂಗೆ ಬಾಣಂತಿರಲ್ಲಿ ತುಂಬಾನೇ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರುತ್ತೆ. ಸೊ ನಾರ್ಮಲ್ ಡೆಲಿವರಿ ಇರೋರಿಗೆ ಸ್ವಿಚರ್ ಮಾಡಿರೋದ್ರಿಂದ ಕಾನ್ಸ್ಟಿಪೇಷನ್ ಅಂದ್ರೆ ಡಬಲ್ ಕ್ರಿಟಿಕಲ್ ಆಗಿ ಹೋಗ್ಬಿಟ್ಟಿರುತ್ತೆ ಪೊಸಿಷನ್. ಸೊ ಹಂಗಾಗಿ ಬೆಟರ್ ನಾನು ಡಾಕ್ಟರ್ ಸಜೆಷನ್ ತಗೊಂಡೇನೆ ಸ್ಟಾರ್ಟಿಂಗ್ ಪಾಪು ಹುಟ್ಟಿ 2ನೇ ದಿವಸಕ್ಕೆ ನಾನು ಬಾಳೆಹಣ್ಣು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ದು. ಎವ್ರಿ ಮೀಲ್ಗೂ ಒಂದು ಏಲಕ್ಕಿ ಬಾಳೆಹಣ್ಣ ತಿನ್ಬೋದು ನೀವು ಅಂತ ಹೇಳಿದ್ರು. ಸೊ ಹಂಗಾಗಿ ನನ್ಗೆ ಇವಾಗ ಏನೋ ಪ್ರಾಬ್ಲಮ್ ಇಲ್ಲ, ಅದನ್ನು ಕೂಡ ತಿಂತಾ ಇದ್ದೀನಿ. ಇನ್ನ ಬೇರೆ ಯಾವ್ದಾದ್ರು ಹಣ್ಣು ತಿನ್ಬೇಕು ಅಂತ ಅಂದ್ರೆ ಹೇಳ್ತಾರೆ ಅಲ್ವಾ, ಗಂಡ್ ಮಕ್ಳು ಏನಾದ್ರು ತಿಂದ್ರೆ ಬೇಗ ಅಷ್ಟು ಅರ್ಗಿಸ್ಕೊಳ್ಳಲ್ಲ, ಹೆಣ್ಮಕ್ಳಾದ್ರೆ ಅರ್ಗಿಸ್ಕೊಂತವೆ ಅಂತ. ಸೊ ಹಂಗಾಗಿ ಇನ್ನೇನ್ 10 days ಅಲ್ವಾ, 1 month ಆದ್ಮೇಲೆ ಆಪಲ್ ಅಥವಾ ದಾಳಿಂಬೆ ಇದಾದ್ರೂ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ಕೊಂಡು ಒಂದ್ಸತಿ ನೋಡ್ಕೋಬೇಕು ಅವ್ನಿಗೆ ಡೈಜೆಸ್ಟ್ ಆಗತ್ತಾ ಅಥವಾ ಹೊಟ್ಟೆ ಊದ್ಕೊಳ್ಳೋದು ಶೀತ ಏನಾದ್ರು ಆಗ್ಬಿಟ್ರೆ ಸ್ವಲ್ಪ ದಿವಸ ಅವಾಯ್ಡ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಇಲ್ಲ ಅಂತಂದ್ರೆ 1.5 ತಿಂಗಳಿಗೆ ಹೇಗಿದ್ರು ಆಪರೇಷನ್ ಮಾಡಿಸ್ಕೋಬೇಕಲ್ವಾ. ಸೊ ಅದಾದ್ಮೇಲೆ ನಾನು ಒಂದೇ ಸತಿ ಸ್ಟಾರ್ಟ್ ಮಾಡ್ಕೊಳ್ಳೋಣ, ಒಂದ್ ಸ್ವಲ್ಪ ದಿವಸ ಗ್ಯಾಪ್ ಕೊಟ್ಬಿಟ್ಟು ಅವಾಗ ಸ್ವಲ್ಪ ಅವನ್ಗೂ 1.5 ತಿಂಗಳು ಮೇಲಾದ್ರೆ ಅರ್ಗಿಸ್ಕೊಳ್ಳೋದಕ್ಕೆ ಸರಿ ಆಗತ್ತೆ ಅಂತ ಅನ್ಕೊಂಡಿದೀನಿ. ಇನ್ನು ನನ್ನ ಹಸ್ಬೆಂಡೇನೆ ಇದು ಡೈಲಿ ಅಂದ್ರೆ ಈ ತರ ಪೂರ್ತಿ ಕೆಲ್ಸನೂ ಡೈಲಿ ಅವರೇ ಮಾಡ್ತಾರೆ. ಇವನ್ ಒಂದು ಊಟ ಕೊಡೋದು, ಹಾಲು ಕೊಡೋದು, ಕಾಫಿ ಕೊಡೋದು ಅಂಡ್ ಜೊತೆಗೆ ಈ ರೀತಿ ಹೊಗೆ ಕೊಡೋದು. ಇವನ್ ನನ್ಗೆ ಬಟ್ಟೆ ಒಂದ್ ಟವಲ್ ಕೂಡ ತಗೊಂಡ್ ಹೋಗಲ್ಲ ಸ್ನಾನಕ್ಕೆ ಹೋಗ್ಬೇಕಾದ್ರೆ, ಪೂರ್ತಿ ಎಲ್ಲ ಅವರೇ ಹುಡ್ಕೊಡೋದು. ಪಾಪುಗೂ ಅಷ್ಟೇನೆ, ಪಾಪು ಎದ್ಮೇಲೆ ಪಾಪುಗೆ ಲೋಷನ್, ಪೌಡರ್, ಕಪ್ಪು ಇದೆಲ್ಲ ಏನಿರುತ್ತೆ ಅಲ್ಲ, ಸೊ ಅವರೇ ಅದನ್ನೆಲ್ಲ ಮಾಡ್ಕೋತಾರೆ. ಬಿಕಾಸ್ ನನ್ಗೆ ಆಗಲ್ಲ ಅಂತ ಅವ್ರಿಗೆ ಚೆನ್ನಾಗ್ ಗೊತ್ತು. ಬಿಕಾಸ್ ಹಾಸ್ಪಿಟಲ್ ಇಂದ ಕರ್ಕೊಂಡ್ ಬರ್ಬೇಕಾದ್ರೆ ಡಾಕ್ಟರ್ ಸ್ಟ್ರಿಕ್ಟ್ ಆಗಿ ಹೇಳಿದ್ರಲ್ವಾ, ತುಂಬಾನೇ ಬ್ಲಡ್ ಲಾಸ್ ಆಗಿದೆ ಅವ್ರಿಗೆ, ಮನೇಲಿ ಚೆನ್ನಾಗಿ ನೋಡ್ಕೋತೀನಿ ಅಂದ್ರೆ ಮಾತ್ರ ನಾವು ಡಿಸ್ಚಾರ್ಜ್ ಮಾಡ್ತೀವಿ ವಿತೌಟ್ ಬ್ಲಡ್ ಹಾಕ್ತೇನೆ, ಅವ್ರು ಇಲ್ಲ ಅಂತ ಲಾಸ್ಟ್ ಅಲ್ಲಿ ಇಲ್ಲ ಬ್ಲಡ್ ಹಾಕ್ತೇನೆ ನಾವು ಡಿಸ್ಚಾರ್ಜ್ ಮಾಡೋದೇ ಇಲ್ಲ ಅಂತ ಹೇಳಿದ್ರು. ನನ್ನ ಪೊಸಿಷನ್ ಸ್ವಲ್ಪ ಇದಕ್ಕೆ ಎಮರ್ಜೆನ್ಸಿ ಆಯ್ತು ಅಂತ ಅನ್ಬಿಟ್ಟು. ಬಟ್ ಲಾಸ್ಟ್ಗೆ ಇವರು ಇಲ್ಲ ನಾನು ಚೆನ್ನಾಗಿ ನೋಡ್ಕೋತೀನಿ ಅಂತ ಹಠ ಮಾಡಿ ದಿವ್ಯಾ ಮ್ಯಾಮ್ ಹತ್ರ ಕೇಳ್ಕೊಂಡು ಕರ್ಕೊಂಡ್ ಬಂದ್ರಲ್ಲ. ಸೊ ಏನಾದ್ರು ಆಗ್ಬಿಡುತ್ತೇನೋ, ನನ್ಗೆ ತುಂಬಾನೇ ಕೈಕಾಲ್ ಶಿವರಿಂಗ್ ಓಡಾಡಕ್ ಆಗಲ್ಲ, ಒಂದು ವಾಶ್ರೂಮ್ಗೂ ಒಬ್ಳೆ ಹೋಗಕ್ ಆಗಲ್ಲ. ಸೊ ತುಂಬಾ ಸುಸ್ತಾಗುತ್ತೆ, ತುಂಬಾ ವೀಕ್ನೆಸ್ ಇರೋದ್ರಿಂದ ನನ್ನ ಕೈಲಿ ಏನು ಕೆಲಸ ಮಾಡಿಸಲ್ಲ. ಪಾಪಗೂ ಕೂಡ ಈವನ್ ಫುಲ್ ನೈಟ್ ಮಗು ಎದ್ರೆ ನಾನು ಸಡನ್ ಆಗಿ ನಾನು ಎದ್ದೇಳೋ ಅಷ್ಟರಲ್ಲೇನೆ ಅವರು ಎದ್ದು ನೋಡ್ತಿರ್ತಾರೆ ಪಾಪನ ಏನಾಯ್ತು ಅಂತ, ನಿನ್ ಮಲ್ಕೊಂಡು ನಾನು ನೋಡ್ತೀನಿ ಅಂತ. ನಾನು ಈ ವಿಷಯನೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂತ ಅಂದ್ರೆ, ಒಂದು ವಿಡಿಯೋಗೆ ನನಗೆ ಕಮೆಂಟ್ ಬಂದಿತ್ತು ನನ್ನ ಸೀಮಂತದ ವ್ಲಾಗ್ ವಿಡಿಯೋಗೆ, ಜಾಸ್ತಿ ದಿವಸ ಏನ್ ಚೆನ್ನಾಗಿ ನೋಡ್ಕೊಳ್ಳೋದಿಲ್ಲ ನಿನ್ ಹಸ್ಬೆಂಡ್ ಮನೆಯವ್ರನ್ನ, ನಿನ್ ಹಸ್ಬೆಂಡ್ನ ನೀನ್ ಚೆನ್ನಾಗಿ ನೋಡ್ಕೋತಿರೋದಕ್ಕೆ ಅಷ್ಟೇ ಅವ್ರು ನೋಡ್ಕೋತಿರೋದು, ಕೊನೆಗಾಲಕ್ಕೆ ನಿನ್ಗೆ ನಿಮ್ಮ ತವ್ರ ಮನೆಯವರೇ ಬೇಕಾಗ್ತಾರೆ, ನಿಮ್ಮ ಅಪ್ಪನ ಮನೆಯವರೇ ಬೇಕಾಗ್ತಾರೆ ಅಂತ ಯಾರೋ ಒಂದು ಹುಡುಗಿ ಅಕೌಂಟ್ ಇಂದ ಮೆಸೇಜ್ ಬಂದಿತ್ತು. ಸೊ ನಾನು ಅವ್ರಿಗೆ ಕಮೆಂಟ್ ಅಲ್ಲೂ ರಿಪ್ಲೈ ಕೊಟ್ಟಿದ್ದೆ. ಬಟ್ ಇಲ್ಲಿ ಹೇಳೋದಕ್ಕೂ ನಾನು ಇಷ್ಟಪಡ್ತೀನಿ, ಅದು ನಿಜಾನೇ ಅಲ್ವಾ. ನಾವ್ ಇವಾಗ ನಮ್ಮ ಮನೇಲಿರೋರ ನಾವ್ ಹೇಗ್ ನೋಡ್ಕೋತೀವಿ ಅವರು ನಮ್ಗೆ ಹಾಗೆ ನೋಡ್ಕೊಳ್ಳೋದು. ಇವಾಗ ಒಂದ್ ನಾಯಿಗೂ ಕೂಡ ನಾವು ಅಂತ ಕಲ್ಲೆಸ್ರೆ ಅದು ರಿಪೀಟ್ ಬಂದ್ ನಮ್ಗೆ ಕಚ್ಚುತ್ತೆ. ಪ್ರೀತಿಯಿಂದ ಮಾತಾಡ್ಸಿದ್ರೆ ಪ್ರೀತಿಯಿಂದಾನೇ ಮಾತಾಡುತ್ತೆ. ಇವನ್ ಒಂದ್ ನಾಯಿನೇ ನಮ್ಗೆ ಹಂಗ್ ಮಾಡತ್ತೆ ಅಂತಂದ್ರೆ ಮನುಷ್ಯನ್ ಜನ್ಮದಲ್ಲಿ ಹುಟ್ಟಿರೋರು ನಾವೆಷ್ಟು ಕೇರ್ ಮಾಡ್ತಿರ್ವೋ ಅದ್ರ ಡಬಲ್ ಅವ್ರು ನಮ್ಗೆ ರಿಪೀಟ್ ಆಗಿ ಕೇರ್ ಮಾಡೇ ಮಾಡ್ತಾರೆ. ಸೊ ನನ್ನ ಹಸ್ಬೆಂಡು ಅಷ್ಟೇನೆ, ಅವ್ರಿಗೆ ಯಾವ್ದೇ ರೀತಿ ಹೆಸಿಟೇಷನ್ ಇಲ್ಲ. ವಿಡಿಯೋದಲ್ಲಿ ನನ್ ಕಡೆ ಯಾರಾದ್ರೂ ನೋಡ್ತಾರೆ, ನಮ್ ರಿಲೇಷನ್ ಯಾರಾದ್ರೂ ನೋಡ್ತಾರೆ, ಹೆಂಡತಿಗೆ ಸೇವೆ ಮಾಡ್ತಿದ್ಯಾ ಅಂತೆಲ್ಲ ಹೇಳ್ತಾರೆ ಅಂತ ನಾನೇ ಹೇಳಿದ್ರು ಕೂಡ ಹೇಳ್ದವ್ರ ಮತ್ತೆ ನನ್ ತಲೆ ಕೆಡ್ಸ್ಕೊಳ್ಳಲ್ಲ, ಸುಮ್ನೆ ಇದ್ರೆ ಸರಿ ಇವಾಗ ಅಂತಾರೆ. ಸೊ ನಾವ್ ಹೆಂಗಿರ್ತೀವಿ ನಮ್ಮ ನೋಡ್ಕೊಳ್ಳೋರು ಅಂಡ್ ನಮ್ ಸುತ್ತಮುತ್ತ ಇರೋರು ಕೂಡ ಹಂಗೆ ಇರ್ತಾರೆ. ಅಂಡ್ ಕೊನೆಗಾಲದಲ್ಲೋ ಅಥವಾ ನಮ್ಮ ಖುಷಿ ಸಮಾರಂಭದಲ್ಲೋ ಅಥವಾ ನಮ್ಮ ಸುಖದ ಟೈಮಲ್ಲೋ ಬಂದು ನಮ್ ಜೊತೆ ಇರೋರೆಲ್ಲ ನಿಜವಾದ ಸಂಬಂಧಿಕರು, ನಿಜವಾದ ರಕ್ತ ಸಂಬಂಧಿಗಳು. ನಮ್ಗೆ ಎಷ್ಟು ಕಷ್ಟ ಇದ್ರು ಕೂಡ ಏನೇ ಪರಿಸ್ಥಿತಿ
ಪರಿಸ್ಥಿತಿ ಇದ್ರೂ ಕೂಡ ನಮ್ಮ ಜೊತೆ ಯಾರು ನಿಲ್ತಾರೆ ಅಲ್ವಾ ಅವರ ನಾವು ಯಾವತ್ತೂ ಮರಿಬಾರ್ದು. ಅಂಡ್ ಯಾವತ್ತೂ ಅವ್ರಿಗೆ ರೆಸ್ಪೆಕ್ಟ್ ಕೊಡೋದನ್ನ, ಗೌರವ ಕೊಡೋದನ್ನ ಕಮ್ಮಿ ಮಾಡಬಾರ್ದು. ನಾವೇ ಇವತ್ತು ಇರ್ತೀವೋ ನಾಳೆ ಇರ್ತೀವೋ ಗೊತ್ತಿಲ್ಲ. ಇವಾಗ ನಮ್ಮನ್ನ ಚೆನ್ನಾಗಿ ನೋಡ್ಕೊಂಡಿರೋರಿಗೆ, ನಮ್ಮ ಜೊತೆ ನಮ್ ಸಪೋರ್ಟ್ ಆಗಿ ನಿಂತಿರೋರ್ಗೆ ಅಷ್ಟೇನೆ ನಾವು ಪ್ರೀತಿ ವಿಶ್ವಾಸನ ಅಂಡ್ ಗೌರವನ ಒಂದು ಬೆಲೆನ ಕೊಡಬೇಕು. ಯಾವತ್ತೋ ಏನೋ ಮಾಡಿದ್ರು ಒಳ್ಳೇದಾಗಿ ಅಂಡ್ ಇವತ್ತು ನಮ್ ಕೆಟ್ಟದ್ನ ಬಯಸ್ತಾರೆ ಅಂಡ್ ನಮ್ ಕಂಡ್ರೆ ಆಗೋದೇ ಇಲ್ಲ ಅನ್ನೋ ತುಂಬಾ ಜನ ಇರ್ತಾರಲ್ಲ, ಅವ್ರಿಗೆ ನಾವು ತಲೆ ಕೆಡಿಸ್ಕೋಬಾರ್ದು. ನಮ್ ಜೀವನ ನಾವು ಮಾಡ್ಕೋತಾ ಇರ್ಬೇಕಷ್ಟೇನೆ. ಬಿಕಾಸ್ ನಾನು ಇದು ಯಾಕಪ್ಪ ಹೇಳ್ತಿದ್ದೀನಿ ಅಂತಂದ್ರೆ, ಒಂದು ವಿಡಿಯೋಗೆ ಆ ಹುಡುಗಿ ಕಮೆಂಟ್ ಮಾಡ್ಬಿಟ್ಟು ನಿಲ್ಲಿಸ್ಲಿಲ್ಲ. ನನ್ ಒಂದ್ 2-3 ವಿಡಿಯೋಗೆ ಹಂಗೆ ಕಮೆಂಟ್ ಮಾಡಿದ್ರು. ಸೊ ಸ್ವಲ್ಪ ಬೇಜಾರಾಯ್ತು, ಯಾಕೆ ಅವ್ರ ಮನೇಲಿ ನೋಡ್ಕೊಳಲ್ವಾ, ಅಥವಾ ನಮ್ಮ ಮನೇಲಿ ಹೀಗೆ ನೋಡ್ಕೋತಿರೋದಕ್ಕೆ ಹೀಗೆಲ್ಲ ಕಮೆಂಟ್ ಮಾಡ್ತಾರ ಅಂತ. ಸೊ ನಾನು ಇದನ್ನ ಶೋ ಆಫ್ ಗೋಸ್ಕರ ಏನೋ ತೋರಿಸ್ತಾ ಇಲ್ಲ ವಿಡಿಯೋದಲ್ಲಿ. ನಮ್ಮ ಮನೇಲಿ ಮಾತ್ರ ಹಿಂಗ್ ನೋಡ್ಕೋತಾರೆ ಅಂತ. ತುಂಬಾ ಜನದ ಮನೇಲಿ ಯಾರು ಇಲ್ದೇನೆ ಬಾಣಂತನ ಅಥವಾ ಪ್ರೆಗ್ನೆಂಟ್ ಲೇಡೀಸ್ ಇವರೆಲ್ಲ ಇರ್ತಾರೆ. ಸೊ ನಮ್ ಮಾಡುವಂತಹ ವಿಡಿಯೋಸ್ ನ ನೋಡ್ಕೊಂಡು ಅವರು ಅವ್ರ ಹಸ್ಬೆಂಡ್ಗೆ ಅಥವಾ ಅವ್ರ ಮನೆಯವ್ರಿಗೆ ತೋರಿಸ್ತಾರೆ ಅಲ್ವಾ, ನೋಡಿ ಹಿಂಗ್ ನೋಡ್ಕೋತಾ ಇದ್ದಾರೆ, ಹಿಂಗ್ ಕೇರ್ ಮಾಡ್ತಾರೆ ಅಂತ. ಸೊ ಅವ್ರ ಮನ್ಸು ಕೂಡ ಡೈವರ್ಟ್ ಆಗುತ್ತೆ, ನನ್ನ ಹೆಂಡತಿನ ನಾನು ಹಿಂಗೆ ನೋಡ್ಕೋಬೇಕು, ನಮ್ ಗಂಡಂದ್ರೂ ನಾವ್ ಹಿಂಗೆ ನೋಡ್ಕೋಬೇಕು ಅಂತ. ಅದ್ರ ಜೊತೆಗೆ ನಮ್ಮ ಮನೇಲಿ ರಿಯಾಲಿಟಿ ಇರೋದೇನೆ ಹೀಗೆ. ಸೊ ಹಂಗಾಗಿ ನಾನು ತೋರಿಸ್ತಾ ಇರೋದಷ್ಟೇನೆ. ಸೊ ನಮ್ನ ನೋಡಿ ಸಹಿಸ್ಕೊಳಕ್ ಆಗದಿರೋರ್ಗೆ ನಾನು ಏನು ಮಾಡಕ್ಕಾಗಲ್ಲ. ನಾನು ಹೇಗಿದೆ ಹಾಗೆ ತೋರಿಸ್ತೀನಿ. ಯಾವುದೇ ಫಿಲ್ಟರ್ ಎಲ್ಲ ಯೂಸ್ ಮಾಡಿ, ಕಟ್ ಮಾಡಿ ಅಥವಾ ಹೇಳ್ಕೊಟ್ಟು ಆಕ್ಟ್ ಮಾಡಿ ತೋರ್ಸಕ್ಕೆಲ್ಲ ಆಗಲ್ಲ. ಅಂಡ್ ಇಷ್ಟೇನೆ. ಇದಾದ್ಮೇಲೆ ಪೂರ್ತಿ ತಲೆ ಕೂದಲು ಒಣಗ್ಸೋವರೆಗೂ ಕನಿಷ್ಠ ಅಂದ್ರೆ ಒಂದ್ 20 ನಿಮಿಷ ಹೊಗೆ ಕೊಡ್ತಾರೆ. ನನ್ಗೆ ಹೊಗೆ ಬರುವಾಗ್ಲೂ ಪಾಪ ಜೋಲಿಲಿ ಇರ್ತಾನಲ್ಲ, ಅವನ್ಗೂ ಹೋಗ್ತಾ ಇರುತ್ತೆ. ಜೋರು ಉಸಿರು ತಗೊಂತಾ ಇರ್ತಾನೆ ಅವನು. ನಾವು ಇದಕ್ಕೆ ರಾಗಿ ಹಿಟ್ಟು ಮತ್ತೆ ಆಲ್ರೆಡಿ ಹೇಳ್ದಂಗೆ ಬೆಳ್ಳುಳ್ಳಿ ಸಿಪ್ಪೆ ಹಾಕಿರೋದ್ರಿಂದ ಅವನಿಗೂ ಕಫ ಅಥವಾ ಶೀತ, ಮೊಗಲಿ, ತಲೆ ಹಿಡಿಯೋದೇನಾದ್ರೂ ಆಗಿದ್ರೆ ಅವನಿಗೂ ಕ್ಲಿಯರ್ ಆಗುತ್ತೆ. ಸೊ ಅವ್ನಿಗೇನು ಇಲ್ಲ ಇವಾಗ ನಾವು ಡೈಲಿ ಹೊಗೆ ಹಾಕ್ತಿರೋದ್ರಿಂದ. ಸೊ ಒನ್ಸ್ ತಲೆ ಎಲ್ಲ ಒಣಗಿಸ್ಕೊಂಡ್ ಆದ್ಮೇಲೆ ನನ್ಗೆ ಹಾಲು ಕೊಡ್ತಾರೆ. ಹಾಲನ್ನ ಊಟ ಆದ್ಮೇಲೆ ಕೊಡ್ತಾರಲ್ಲ. ಸೊ ನಾನು ಊಟ ಆದ್ಮೇಲೆ ಕುಡ್ದಿರ್ಲಿಲ್ಲ, ಇವಾಗ ಕೊಟ್ಟಿದ್ದಾರೆ. ನಮ್ ಕಡೆ ಹಾಲನ್ನ ಗ್ಲಾಸ್ ಅಲ್ಲಿ ಕುಡಿಯಲ್ಲ, ಮಾಡ್ತಿದ್ರು ಊಟ ಆಗಿದ ತಕ್ಷಣ ತಟ್ಟೆಯಲ್ಲಿ ಹಾಕಿಸ್ಕೊಂಡು ಬಿಸಿ ಬಿಸಿ ಹಾಲು ಫುಲ್ ಕುಡಿಬೇಕು. ಬಟ್ ನನ್ಗೆ ಊಟ ಆಗಿದ ತಕ್ಷಣ ಕುಡಿಯಕ್ ಆಗಿರ್ಲಿಲ್ಲ. ಸೊ ಹಂಗಾಗಿ ಇವಾಗ ಕೊಟ್ಟಿದ್ದಾರೆ. ಇವಾಗ ಕುಡಿದ್ಬಿಟ್ಟು ಸೇಮ್ ಹೆಂಗೆ ಸ್ವೆಟರು, ಸ್ಕಾಫು ಮತ್ತೆ ಕಿವಿಗೆ ಹತ್ತಿ, ಸಾಕ್ಸು ಎಲ್ಲ ಹಾಕೊಂಡು ಮಲ್ಕೋಬೇಕು. ಸೆಕೆ ಇದ್ರು ಅಷ್ಟೇನೆ. ಒಂದೊಂದ್ಸತಿ ಸೆಕೆ ತುಂಬಾ ಆಯ್ತು ಅಂತಾನೆ ನಾನು ಸ್ವೆಟರ್ನ ತೆಗೆದ್ ಬಿಡ್ತೀನಿ. ಯಾಕೆ ರಿಸ್ಕ್ ತಗೊಳ್ಳೋದು, ಇನ್ನ 20 ಡೇಸ್ ಅಷ್ಟೇ ಅಲ್ವಾ. ಅಕಸ್ಮಾತ್ ಶೀತ ಏನಾದ್ರು ಹಾಕ್ಬಿಟ್ರೆ ಹಾಸ್ಪಿಟಲ್ ಮನೆ ಅಂತ ಅಲಿಯೋದಕ್ಕಾಗಲ್ಲ, ಇನ್ನ ಚಿಕ್ಕ ಮಗು ಅಲ್ಲ ಅಂತ ಅನ್ಬಿಟ್ಟು ಅವನೇನು ಎದ್ದೋಳೋದಿಲ್ಲ. ತುಂಬಾ ಲಾಂಗ್ ಟೈಮ್ ನಿದ್ದೆ ಮಾಡ್ತಾನೆ. ಏನಾದ್ರು ಸೌಂಡ್ ಮಾಡ್ದ, ಕೊಯ್ ಕೊಯ್ ಅಂತ ಏನಾದ್ರು ಅಂತಂದ್ರೆ ನನ್ನ ಹಸ್ಬೆಂಡ್ ಹೊರಗಡೆ ಹಾಲಲ್ಲೇ ಇರ್ತಾರೆ. ಸೊ ಬಂದು ಫಸ್ಟ್ ಪಾಪನ ಎತ್ಕೋತಾರೆ. ಇನ್ ಕೇಸ್ ಏನಾದ್ರು ಅವ್ನಿಗೆ ಫೀಡ್ ಮಾಡಿಸ್ಬೇಕು ಅಂದ್ರೆ ಕೊಡ್ತಾರೆ. ಫೀಡ್ ಮಾಡಿಸಿದಾದ್ಮೇಲೆ ನೆಕ್ಸ್ಟ್ ಮತ್ತೆ ಜೊಲಿಲೆ ಹಾಕೋದು ಅಥವಾ ಪಕ್ಕದಲ್ಲೇ ಮಲಗಿಸೋದು ಏನಾದ್ರು ಮಾಡ್ಬಿಟ್ಟು ಹೋಗ್ತಾರೆ. ಸೊ ನನ್ಗೆ ಇವಾಗ ಆರಾಮ್ಸೆಯಲ್ಲಿ ಬಾಣಂತನ ನಡೀತಾ ಇದೆ. ಸೊ ಇದಿಷ್ಟು ನನ್ನ ಬಾಣಂತನದ ವ್ಲಾಗ್. ನೈಟ್ ವರ್ಗು ಬ್ಲಾಗ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ, ತುಂಬಾ ಲೆಂತಿ ಆಗ್ಬಿಡುತ್ತೆ. ಸೊ ಇದ್ದಿದ್ರಲ್ಲಿ ಡೈಲಿ ಹೇಗ್ ನಡೀತಾ ಇದೆ ಅನ್ನೋದನ್ನ ಹೇಳಿದೀನಿ. ಯಾರಿಗೆಲ್ಲ ನನ್ನ ವ್ಲಾಗ್ ಇಷ್ಟ ಆಯ್ತು ಅಂಡ್ ಇದ್ರಲ್ಲಿ ಏನಾದ್ರು ಚೇಂಜಸ್ ಮಾಡ್ಕೋಬೇಕಾ, ನಿಮ್ಗೆ ಏನಾದ್ರು ಗೊತ್ತಿರೋ ಟಿಪ್ಸ್ ಏನಾದ್ರು ಇದೆಯಾ ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಲಾಸ್ಟ್ ವರ್ಗು ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಕೀಪ್ ಸಪೋರ್ಟಿಂಗ್.